ಸರಿನಾ? ಅಂದ್ರೆ 2 ದಿವಸ ಗ್ಯಾಪ್ ಕೊಟ್ಟು ಮ್ಯಾಥ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ತಿರ್ಗಾ 2 ದಿನ ಗ್ಯಾಪ್ ಕೊಟ್ಟು ನಿಮ್ಮ ಸೈನ್ಸ್ ಪೇಪರ್ ಇದೆ. ಇನ್ನು ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಂದ್ರೆ ಟೋಟಲ್ ಆಗಿ ಒಂದು 4 ತಿಂಗಳಿದೆ ಅಷ್ಟೇ. ಈ 4 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು 6 ಸಬ್ಜೆಕ್ಟ್ಸ್ ನ ಪ್ರಾಪರ್ ಆಗಿ ಒಂದು ಶೆಡ್ಯೂಲ್ ಮಾಡ್ಕೊಂಡು ಅಂದ್ರೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಓದೋದಕ್ಕೆ ಈಗಲೂ ಕೂಡ ಸೀರಿಯಸ್ ಆಗಿಲ್ಲ ಅಂದ್ರೆ ತೀರಾ ಕಷ್ಟ ಇದೆ. ಹಲೋ ಸ್ಟೂಡೆಂಟ್ಸ್, ಸೊ ಫೈನಲಿ ಒಫಿಷಿಯಲ್ ಆಗಿ ಮಾರ್ಚ್ ಏಪ್ರಿಲ್ 2026 SSLC ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನ ರಿಲೀಸ್ ಮಾಡಿದ್ದಾರೆ ನೋಡಿ. ಅಂದ್ರೆ ಇಲ್ಲೊಂದು ವರ್ಡ್ ಯೂಸ್ ಮಾಡಿದ್ದಾರೆ, ದಟ್ ಈಸ್ ಯುವರ್ ಟೆಂಟೇಟಿವ್ ಟೈಮ್ ಟೇಬಲ್ ಅಂತ. ಏನಿದ್ರ ಅರ್ಥ ಅಂತ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ವಿಡಿಯೋನ ಎಂಡ್ ವರ್ಗೂ ವಾಚ್ ಮಾಡಿ, ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಕೆಲವು ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಡೌಟ್ ಬಂದಿರುತ್ತೆ, ಸರ್ ಇದು ಫೇಕ್ ಆಯ್ತು ಅಥವಾ ಇದನ್ನ ನಾವು ನಂಬೋದಾ ಅಂದ್ರೆ ನೋಡಿ, ಇದು ಕರ್ನಾಟಕ ಸ್ಕೂಲ್ ಎಜುಕೇಶನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂದ್ರೆ KSEAB ಈ ಬೋರ್ಡ್ ಇಂದ ಇದು ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇದು ಒಫಿಷಿಯಲ್ ಟೈಮ್ ಟೇಬಲ್. ಇದು ಅರ್ಥ ಆಗ್ತದೆ, ಅದನ್ನ ಫೇಕ್ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ ನೋಡೋಣ ಡೇಟ್ಸ್ ಯಾವ ತರ. ನೋಡಿ, ಮಾರ್ಚ್ 18 ಆಗ್ತಾ ಇದೆಯಾ ಅಂದ್ರೆ ಮಾರ್ಚ್ 18 ಇಂದ ನಮ್ಮ ಫಸ್ಟ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಯುವರ್ ಫಸ್ಟ್ ಲ್ಯಾಂಗ್ವೇಜ್ ಪೇಪರ್. ನೆಕ್ಸ್ಟ್ ಯಾವ್ದಿದೆ ಅಂದ್ರೆ ಮ್ಯಾಥಮೆಟಿಕ್ಸ್ ಪೇಪರ್, ದಟ್ ಈಸ್ ಆನ್ 20th ಮಾರ್ಚ್. ಸರಿನಾ? ಅಂದ್ರೆ 2 ದಿವಸ ಗ್ಯಾಪ್ ಕೊಟ್ಟು ಮ್ಯಾಥ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ತಿರ್ಗಾ 2 ದಿನ ಗ್ಯಾಪ್ ಕೊಟ್ಟು ನಿಮ್ಮ ಸೈನ್ಸ್ ಪೇಪರ್ ಇದೆ. ಅದಾದ್ಮೇಲೆ 25th ಬಂದು ಈಸ್ ಯುವರ್ ಇಂಗ್ಲಿಷ್ ಪೇಪರ್ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್, ಮೇ ಬಿ ಕನ್ನಡನೂ ಇರ್ಬೋದು. ನೆಕ್ಸ್ಟ್ 28th ಬಂದು ಯುವರ್ ಸೋಷಿಯಲ್ ಸೈನ್ಸ್. ಅದಾದ್ಮೇಲೆ ನಿಮ್ಮ ಈ ರೀತಿ ಇದ್ದಾರೆ, ಒಂದಿನ ರಜೆ ಆದ್ಮೇಲೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಥವಾ ಥರ್ಡ್ ಲ್ಯಾಂಗ್ವೇಜ್ ನೀವು ತಗೊಂಡಿದ್ದೀರೋ ಥರ್ಡ್ ಲ್ಯಾಂಗ್ವೇಜ್ ಆ ಪೇಪರ್ ನಿಮ್ಗೆ ಇರುತ್ತೆ. ಇವತ್ತು 30th ಮಾರ್ಚ್ ಅಂದ್ರೆ ನಿಮ್ಮ 30th ಮಾರ್ಚ್ ಏನಿದೆಯೋ ಅವತ್ತಿನ ಒಳಗಡೆ ನಿಮ್ಮ ಎಕ್ಸಾಮಿನೇಷನ್ ನ ಮುಗಿಸ್ಬಿಡ್ತಾರೆ ಫೈನಲಿ. ಅಥವಾ ನೀವು ಏನ್ ತಿಳ್ಕೊಬೋದು, ಲಾಸ್ಟ್ ಅದು ಯಾವ್ದೋ ಒಂದು ಎಕ್ಸಾಮ್ ಇದೆ ಅವ್ರ ಸೆಕೆಂಡ್, ಸರಿನಾ? ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ 18th ಇಂದ ಸ್ಟಾರ್ಟ್ ಆಗಿ ನಿಮ್ಮ ಯಾವ್ದೋ 2nd ಏಪ್ರಿಲ್ ವರೆಗೂ ನಡೀತಾ ಇದೆ. ಅಂದ್ರೆ 18th ಮಾರ್ಚ್ ಇಂದ ಏಪ್ರಿಲ್ 2nd. ಅಂಡ್ ಇದನ್ನ ಯಾಕೆ ಸರ್ ಟೆಂಟೇಟಿವ್ ಬರೀ ಟೈಮ್ ಟೇಬಲ್ ಅಂತ ಇಟ್ಟಿಲ್ಲ, ಯಾಕೆ ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಇಟ್ಟಿದ್ದಾರೆ ಅಂದ್ರೆ ನೋಡಿ, ಅರ್ಥ ನಿಮ್ಗೆ ಫಸ್ಟ್ ಪೇಜ್ ಅಲ್ಲಿ ತಿಳಿಸ್ತೀನಿ ನೋಡಿ. ನೋಡಿ ಇಲ್ಲಿ ಈ ಸರ್ಕ್ಯುಲರ್ ಏನ್ ಸಬ್ಜೆಕ್ಟ್ ಇದೆಯೋ ಅದನ್ನ ಪ್ರಾಪರ್ ಆಗಿ ಓದಿದ್ರೆ ನೋಡಿ ಹೇಳ್ತಾ ಇದ್ದಾರೆ ತಾತ್ಕಾಲಿಕ ವೇಳಾಪಟ್ಟಿ. ಏನ್ ಸರ್ ಇದು ತಾತ್ಕಾಲಿಕ ಅಂದ್ರೆ ಇದು ಜಸ್ಟ್ ಆಸ್ ಅ ಡ್ರಾಫ್ಟ್ ಟೈಮ್ ಟೇಬಲ್ ಅಂತ, ಅಂದ್ರೆ ಒಂಥರ ಟೆಂಪರರಿ ತರ. ಅಂದ್ರೆ ಇದು ಪ್ರಾಪರ್ ಆಗಿದ್ದು ಇದೇ ಫೈನಲ್ ಅಂತ ಫಿಕ್ಸ್ ಆಗಿಲ್ಲ. ಅದ್ಯಾಕೆ ಸರ್ ಮತ್ತೆ ಯಾಕೆ ರಿಲೀಸ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇದನ್ನ ಅವ್ರು ಏನಂತ ಕೊಟ್ಟು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ 20th ಏನ್ ಈ ತಿಂಗಳಿದೆಯೋ ಸೆಪ್ಟೆಂಬರ್ ಇಂದ ಹಿಡಿದು ಅಕ್ಟೋಬರ್ 9th ವರೆಗೂ ಟೈಮ್ ಇದೆ. ಇಲ್ಲಿವರೆಗೂ ಏನಂದ್ರೆ ಈ ನಮ್ಮ ಪೋಷಕರು, ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಅಥವಾ ಸಾರ್ವಜನಿಕರು ಯಾರು ಬೇಕಾದ್ರೂ ಏನ್ ಮಾಡ್ಬೋದು ಅಂದ್ರೆ ಅಬ್ಜೆಕ್ಷನ್ಸ್ ಇದ್ರೆ ಏನಾಗುತ್ತೆ ಅಂದ್ರೆ ಕೆಲಸಲ್ಲಿ ಟೈಮ್ ಟೇಬಲ್ ಇವ್ರು ಫ್ರೇಮ್ ಮಾಡಿದ್ದಾರೆ. ಅವ್ರು ಏನು ಅವ್ರಿಗೆ ಅನ್ಸಿದ್ಯೋ ಅದ್ರ ಅಕಾರ್ಡಿಂಗ್ ಆಗಿ ಅವ್ರು ಫ್ರೇಮ್ ಮಾಡಿದ್ದಾರೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇರ್ಬೋದು. ಸಪೋಸ್ ಯಾವ್ದಾದ್ರು ಇಲ್ಲೊಂದು ಎಕ್ಸಾಮ್ ನಡೀತಾ ಇದೆ ಅಂಡ್ ಇನ್ನೊಂದು ಎಕ್ಸಾಮ್ ಅವತ್ತೇ ಏನಾದ್ರು ಶೆಡ್ಯೂಲ್ ಆಗಿದ್ರೆ, ಇಟ್ ಮೇ ಬಿ ಎನಿಥಿಂಗ್, ಯಾವ್ದಾದ್ರು IAS ಆಗಿರ್ಬೋದು, KAS ಆಗಿರ್ಬೋದು, ಏನ್ ಬೇಕಾದ್ರು ಫರ್ದರ್ ಯಾವ್ದಾದ್ರು ಒಂದು ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು. ಈ ತರ ಏನಾದ್ರು ಬೇರೆ ಎಕ್ಸಾಮ್ಸ್ ಗಳು ಏನಾದ್ರು ಕ್ಲಾಶ್ ಆದ್ರೆ ಡೇಟ್ಸ್, ಏನಾಗುತ್ತೆ ಅಂದ್ರೆ ಅಲ್ಲಿ ಕೆಲವೊಮ್ಮೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಏನ್ ಮಾಡ್ತಾರೆ, PUC ಆದ್ಮೇಲೆ 10th ಮಾಡ್ತಾರೆ, ಆಮೇಲೆ 10th ಆದ್ಮೇಲೆ ಬೇರೆ ಯಾವ್ದೋ ಎಕ್ಸಾಮ್ ಇಟ್ಕೊಂತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ಏನಾದ್ರು ಕ್ಲಾಶಸ್ ಇದ್ರೆ ನೀವೇನ್ ಮಾಡಿ 20th ಮತ್ತೆ 20th ಇಂದ 19th ಅಕ್ಟೋಬರ್ ವರೆಗೂ ನೀವು ಇದನ್ನ ಏನ್ ಮಾಡಿ, ಅಬ್ಜೆಕ್ಷನ್ಸ್ ಇದ್ರೆ ನನಗೆ ಮೇಲ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೇಲ್ ಅಡ್ರೆಸ್ ಮೇಲೆ. ಏನಾದ್ರೂ ಅಬ್ಜೆಕ್ಷನ್ಸ್ ಇಲ್ಲ ಅಂದ್ರೆ ಇದೇ ಫೈನಲ್ ಟೈಮ್ ಟೇಬಲ್ ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲ ಅಂದ್ರೆ ಯಾರು ಅಬ್ಜೆಕ್ಷನ್ಸ್ ಇದ್ರೆ ಅದನ್ನ ಸರಿಪಡಿಸಿ ಇನ್ನೊಂದು ಅಫಿಷಿಯಲ್ ಆಗಿ ಒಂದು ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನಾವು ಸ್ಟೂಡೆಂಟ್ಸ್ಗೆ ಯಾರು 10th ಪ್ರಿಪೇರ್ ಆಗ್ತಾ ಇದ್ದೀರೋ ಇವಾಗಿಂದ ಸೀರಿಯಸ್ ಆಗಿ, ಓಕೆ, ಆನ್ ಅ ಸೀರಿಯಸ್ ನೋಟ್ ಫೈನಲ್ ಆಗಿ ಏನ್ ಹೇಳ್ಬೇಕಂತಿದ್ದೀನಿ ಅಂದ್ರೆ, ನಿಮ್ಮ ಮಾರ್ಚ್ ಯೂಶಲಿ ಯಾವಾಗ್ಲೂ ಹೋದ ವರ್ಷ ಮಾರ್ಚ್ 26 ಏನೋ ಸ್ಟಾರ್ಟ್ ಆಗಿತ್ತು. ಬಟ್ ಈ ವರ್ಷ ಮಾರ್ಚ್ 18 ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅನ್ಕೊಳ್ಳಿ ರಫ್ ಆಗಿ ಮಾರ್ಚ್ 20 ಅನ್ಕೊಳ್ಳಿ. ಅದೇ ಮಾರ್ಚ್ 20 ಇಂದಾನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಏಪ್ರಿಲ್ 5th ಅಥವಾ ನಡೀಬಹುದು ಏಪ್ರಿಲ್ 5th ವರೆಗೂ ಅಥವಾ ಫಸ್ಟ್ ವೀಕ್ ಕಂಪ್ಲೀಟ್. ಮಾರ್ಚ್ 20 ವರೆಗೂ ನಿಮ್ಮ ಹತ್ರ ಟೈಮ್ ಇಲ್ಲ. ನಿಮ್ಮ ಹತ್ರ ಇರೋದು ಎಲ್ಲಿವರೆಗೂ ಟೈಮ್, ಬರೀ ಜಾನ್ ಅಷ್ಟೇ. ಜಾನ್ ಯಾಕೆ ಸರ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ಫೆಬ್ಬಲ್ ಇರೋದೇ ಕೆಲವೇ ದಿನ, 28 days. ಆ ಫೆಬ್ಬಲ್ ಏನ್ ಮಾಡ್ತೀರಾ, ದಟ್ ವಿಲ್ ಬಿ ಯೋರ್ ರಿವಿಷನ್ ಟೈಮ್.
ಅಂಡ್ ಮಾರ್ಚ್ ಅನ್ನೋದು ಫೈನಲ್ ಎಕ್ಸಾಮ್, ಫೆಬ್ ಅಲ್ಲಿ ಪ್ರಿಪರೇಟರಿನೂ ಬರೀತೀರಾ ಅಂದ್ರೆ ಜಾನ್ವರೆಗೂ ಟೈಮ್ ಆದ್ರೆ ಇನ್ನು ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಅಂದ್ರೆ ಟೋಟಲ್ ಆಗಿ ಒಂದು 4 ತಿಂಗಳಿದೆ ಅಷ್ಟೇ. ಈ 4 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು 6 ಸಬ್ಜೆಕ್ಟ್ಸ್ ನ ಪ್ರಾಪರ್ ಆಗಿ ಒಂದು ಶೆಡ್ಯೂಲ್ ಮಾಡ್ಕೊಂಡು ಅಂದ್ರೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಓದೋದಕ್ಕೆ. ಈಗಲೂ ಕೂಡ ಸೀರಿಯಸ್ ಆಗಿಲ್ಲ ಅಂದ್ರೆ ತೀರಾ ಕಷ್ಟ ಇದೆ. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ನೀವು ಯಾವ್ದೋ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದೀರಾ ಅಷ್ಟೇ. ಒಂದು ಯಾವ್ದೋ ಒಂದು ಹೈಯರ್ ಟೀಚರ್ ಹತ್ರ ಹೋಗಿ ಯಾರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಇದ್ರ ಬಗ್ಗೆ ಅವ್ರು ನಿಮ್ಗೊಂದು ಟೈಮ್ ಟೇಬಲ್ ಮಾಡೋದಕ್ಕೆ ಒಂದು ನಿಮ್ಗೊಂದು ಐಡಿಯಾ ಕೊಡ್ತಾರೆ. ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಡು ಯು ಕ್ಯಾನ್ ಗೋ ವಿತ್ ದಟ್ ಆರ್ಡರ್ ಅಂಡ್ ಈಸಿ ಸಬ್ಜೆಕ್ಟ್ಸ್ ನ ಬೇಗ ಕ್ಲಿಯರ್ ಮಾಡಿ. ಫಾರ್ ಎಕ್ಸಾಂಪಲ್ ಹಿಂದಿ ಅನ್ಕೊಳ್ಳಿ, ಅಷ್ಟೊಂದು ಟೈಮ್ ಹಿಡಿಯಲ್ಲ. ಇಂಗ್ಲಿಷ್ ಅಷ್ಟೊಂದು ಟೈಮ್ ಹಿಡಿಯಲ್ಲ. ಕನ್ನಡ ಅಷ್ಟೊಂದು ಟೈಮ್ ಹಿಡಿಯಲ್ಲ. ಸೋಷಿಯಲ್ ಜಾಸ್ತಿ ಓದಬೇಕು. ಸೈನ್ಸ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಮ್ಯಾಥ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಆ ತರ ಅಕಾರ್ಡಿಂಗ್ ಆಗಿ ಏನ್ ಮಾಡಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಈಸಿನಾ? ಸೊ ಈ ವಿಡಿಯೋ ನಾನು ನಿಮ್ಗೆ ಬೋರ್ಡ್ ಕಡೆಯಿಂದ ಒಂದು ಅಫಿಷಿಯಲ್ ಟೈಮ್ ಟೇಬಲ್ ಬಂದಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದ್ರೂ ಫರ್ದರ್ ಡೌಟ್ಸ್ ಇದ್ರೆ, ಏನಾದ್ರೂ ನಿಮ್ಗೆ ಮ್ಯಾಥ್ಸ್ ಅಥವಾ ಹಿಂದಿ ನೋಡಿ, ನಾನು ನನ್ನ ಚಾನಲ್ ಮೇಲೆ ಮ್ಯಾಥ್ಸ್ ಮತ್ತೆ ಹಿಂದಿ ಕವರ್ ಮಾಡ್ತಾ ಇರ್ತೀನಿ. ಏನಾದ್ರೂ ಡೌಟ್ ಇದ್ರೆ ನೀವು ಒಂದು ಕಮೆಂಟ್ ಮಾಡಿ, ನನ್ನ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೊ ಥ್ಯಾಂಕ್ ಯು.